ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ಸದ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಾನು ಸಚಿವನಾಗಿ ಇರುವವರೆಗೂ ಕೂಡ ರಾಜ್ಯದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಅನುಮತಿಯನ್ನು ಪಡೆಯೋದು ಕಡ್ಡಾಯ ಅಂತ ಖರ್ಗೆ ಅವರು ಖಡಕ್ ಆಗಿ ಹೇಳಿದ್ದಾರೆ. ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಆದರೆ ಇಲ್ಲಿ ಹುಟ್ಟುಕೊಳ್ಳುತ್ತಿರುವ ಪ್ರಶ್ನೆ ಏನಂದರೆ, ಇಷ್ಟು ದಿನ RSS ಪಥಸಂಚಲನಕ್ಕೆ ಅನುಮತಿ ಪಡೆಯುತ್ತಿರಲಿಲ್ವೇ? ಕಾನೂನು ಏನು ಹೇಳುತ್ತೆ? ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಅವತ್ತು ನಡೆದಿದ್ದೇನು? ಅಲ್ಲಿ ಹೈಕೋರ್ಟ್ ಕೊಟ್ಟ ಆದೇಶವೇನು? ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಪ್ರಿಯಾಂಕ ಖರ್ಗೆ ಅವರು ಎತ್ತುತ್ತಿರುವ ವಿವಾದ ಏನು ಅಂತ ನೋಡೋಣ. ಖರ್ಗೆ ಅವರು ಕೇವಲ ಅನುಮತಿ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ. ಇವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಕೆಲ ದಿನಗಳ ಹಿಂದೆ ಒಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಕೆಲವು ಗಂಭೀರ ಪ್ರಶ್ನೆಗಳನ್ನು ಕೇಳಿದ್ದಾರೆ. RSS 100 ವರ್ಷಗಳ ಹಳೆಯ ಸಂಘಟನೆಯಾದರೂ ಅದು ಅಧಿಕೃತವಾಗಿ ನೋಂದಣಿ ಆಗಿದೆಯೇ? ಅದರ ನಿಧಿ ಆದಾಯದ ಮೂಲ ಎಲ್ಲಿದೆ ಅಂತ ಖರ್ಗೆ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ದಾಖಲೆಗಳನ್ನು ಒದಗಿಸುವವರೆಗೆ ಮತ್ತು ಇಲಾಖೆಯಿಂದ ಕಟ್ಟುನಿಟ್ಟಿನ ಅನುಮತಿ ಪಡೆಯುವವರೆಗೆ ರಾಜ್ಯದಲ್ಲಿ ಪಥಸಂಚಲನಕ್ಕೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಅವರು ಸಂಘಟನೆಯ ಕಾನೂನಾತ್ಮಕ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಇಷ್ಟು ದಿನ RSS ಪರ್ಮಿಷನ್ ಇಲ್ಲದೆಯೇ ರೋಡಿಗಿಳಿತಿತ್ತ? ಇದಕ್ಕೆ ಉತ್ತರ ಹುಡುಕ್ತಾ ಹೋದರೆ ಇಲ್ಲ ಅನ್ನುವ ಉತ್ತರ ಬರುತ್ತೆ. ಭಾರತದ ಕಾನೂನಿನ ಪ್ರಕಾರ ಯಾವುದೇ ಸಂಘಟನೆ ಧಾರ್ಮಿಕ, ರಾಜಕೀಯ ಅಥವಾ ಸಾಮಾಜಿಕವೇ ಆಗಿರಲಿ ಸಾರ್ವಜನಿಕ ರಸ್ತೆಯಲ್ಲಿ ರ್ಯಾಲಿ, ಮೆರವಣಿಗೆ ಅಥವಾ ಪಥಸಂಚಲನವನ್ನು ನಡೆಸಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಮುಂಚಿತವಾಗಿ ಅನುಮತಿಯನ್ನು ಪಡೆಯುವುದು ಕಡ್ಡಾಯ. ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಇದು ಅತಿ ಮುಖ್ಯ ಕೂಡ. RSS ಕೂಡ ಇಷ್ಟು ದಿನ ದೇಶದಾದ್ಯಂತ ನಿಯಮದಂತೆಯೇ ಸ್ಥಳೀಯ ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅನುಮತಿ ಪಡೆದೇ ಪಥಸಂಚಲನವನ್ನು ನಡೆಸುತ್ತಾ ಬಂದಿತ್ತು. ಆದರೆ ಈಗ ಸಚಿವರು ನೋಂದಣಿ ದಾಖಲೆಗಳನ್ನು ಕೇಳುವ ಮೂಲಕ ಅನುಮತಿಯ ಪ್ರಕ್ರಿಯೆಯನ್ನು ಒಂದಿಷ್ಟು ಬಿಗಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಇಡೀ ವಿವಾದದ ಅಸಲಿ ಕಿಡಿ ಹತ್ತಿಕೊಂಡಿದ್ದು ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರ ಕಲಬುರಗಿಯ ಚಿತ್ತಾಪುರದಲ್ಲಿ. RSSನ ಶತಮಾನೋತ್ಸವದ ಅಂಗವಾಗಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ನಡೆಸುವುದಕ್ಕೆ ಅವತ್ತು RSS ಅನುಮತಿಯನ್ನು ಕೇಳಿತ್ತು. ಆದರೆ ಅದೇ ದಿನ ಭೀಮ್ ಆರ್ಮಿ ಸೇರಿದಂತೆ ಕೆಲವು ದಲಿತ ಸಂಘಟನೆಗಳು ಮೆರವಣಿಗೆಗೆ ಅನುಮತಿ ಕೇಳಿದ್ದವು. ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಎನ್ನುವ ಕಾರಣವನ್ನು ಕೊಟ್ಟು ಸ್ಥಳೀಯ ತಹಶೀಲ್ದಾರರು RSS ಸೇರಿದಂತೆ ಎಲ್ಲರಿಗೂ ಕೂಡ ಅನುಮತಿಯನ್ನು ನಿರಾಕರಿಸಿದರು. ಇದನ್ನು ಪ್ರಶ್ನಿಸಿ RSS ಕರ್ನಾಟಕ ಹೈಕೋರ್ಟ್ ಕಲಬುರಗಿಯ ಪೀಠದ ಮೆಟ್ಟಿಲೇರಿತು. ಶಾಂತಿಯುತವಾಗಿ ಸಭೆ ಸೇರುವುದು ನಮ್ಮ ಮೂಲಭೂತದ ಹಕ್ಕು ಅನ್ನೋದನ್ನು ಅದು ವಾದಿಸಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ ಪಥಸಂಚಲನಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಕೆಲವು ಕಟ್ಟುನಿಟ್ಟಾದ ಷರತ್ತುಗಳನ್ನು ಅದು ವಿಧಿಸಿತ್ತು. ದೊಡ್ಡ ಮೆರವಣಿಗೆಗೆ ಬ್ರೇಕ್ ಹಾಕಿ ಕೇವಲ 300 ಸಮವಸ್ತ್ರಧಾರಿ ಸ್ವಯಂ ಸೇವಕರು ಮತ್ತು 50 ಬ್ಯಾಂಡ್ ವಾದಕರಿಗೆ ಮಾತ್ರ ಅವಕಾಶವನ್ನು ನೀಡಿತು. ನಿಗದಿಪಡಿಸಿದ ಮಾರ್ಗ ಮತ್ತು ನಿಗದಿಪಡಿಸಿದ ಸಮಯದಲ್ಲಿ ಮಾತ್ರ ಸಂಚಲನವನ್ನು ನಡೆಸಬೇಕು ಎಂದಿತ್ತು. ಹೊರಗಿನ ಜಿಲ್ಲೆಯ ಜನರನ್ನು ಕರೆತರುವಂತಿಲ್ಲ, ಕೇವಲ ಸ್ಥಳೀಯರು ಮಾತ್ರ ಭಾಗವಹಿಸಬೇಕು ಎನ್ನುವ ಷರತ್ತನ್ನು ವಿಧಿಸಿ ಅನುಮತಿಯನ್ನು ಕೊಟ್ಟಿತು. ಈ ಕೋರ್ಟ್ ಆದೇಶ ಹೊರಬಂದ ನಂತರ ಒಂದಿಷ್ಟು ರಾಜಕೀಯ ಯುದ್ಧಗಳು ಶುರುವಾದವು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿ, RSS 100 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂವಿಧಾನ ಮತ್ತು ಕಾನೂನಿಗೆ ತಲೆಬಾಗಿ ಲಿಖಿತವಾಗಿ ಅನುಮತಿ ಪಡೆದು ಕೇವಲ 300 ಜನರಿಗೆ ಸೀಮಿತವಾಗಿ ಪಥಸಂಚಲನ ನಡೆಸುವಂತಾಗಿದೆ. ಯಾರು ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅಂತ ಟಾಂಗ್ ಕೊಟ್ಟರು. ಇದಕ್ಕೆ RSS ನಾಯಕರು, ಸರ್ಕಾರ ನಮ್ಮನ್ನು ತಡೆಯಲು ಎಷ್ಟೇ ರಾಜಕೀಯ ತಂತ್ರ ಹೂಡಿದ್ರೂ ನ್ಯಾಯಾಲಯ ನಮಗೆ ನ್ಯಾಯ ನೀಡಿದೆ ಎಂದು ತಿರುಗೇಟನ್ನು ಕೂಡ ಕೊಟ್ಟರು. ಒಟ್ಟಾರೆಯಾಗಿ ಹೇಳೋದಾದರೆ ಸಾರ್ವಜನಿಕ ಪಥಸಂಚಲನ ನಡೆಸೋದಕ್ಕೆ ಕಾನೂನಿನ ಪ್ರಕಾರ ಮೊದಲಿನಿಂದಲೂ ಅನುಮತಿ ಕಡ್ಡಾಯವಾಗಿತ್ತು ಮತ್ತು RSS ಅದನ್ನು ಪಡಿತಾನೂ ಇತ್ತು. ಆದರೆ ಪ್ರಸ್ತುತ ಸಚಿವರು ಸಂಘಟನೆಯ ಅಧಿಕೃತ ನೋಂದಣಿಯ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಲು ನೋಡುತ್ತಿದ್ದಾರೆ. ಈ ಇಡೀ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಚಿವರ ನಿಲುವು ಸರಿಯಾಗಿದೆಯೇ ಅಥವಾ RSS ವಾದದಲ್ಲಿ ನ್ಯಾಯವಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.